ಈಗ ಎಲ್ಲಾರನು ಊಟ ಮಾಡಿ ಅಂತ ಕೇಳ್ತಿರಲ್ಲ, ನೀವು ಊಟ ಮಾಡಿದ್ರಾ? ಅವಾಗಿಂದ ಕೆಲಸ ಮಾಡ್ತಾರೆ. ಸೊ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ದೀನಿ. ಯಜಮಾನ್ರೆ, ನಿಮ್ಮಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ನಿಮ್ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂತ ಇದ್ದೀನಿ. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ, ನೀವು ಕೊಡ್ಸಿದ್ರೆ ಊಟ ಮಾಡ್ತೀನಿ. ಅನ್ನ ಸಾಂಬಾರ್ ಕೊಡ್ಸಿದ್ರೆ ಸಾಕು ನನಗೆ. ನಮ್ಮಿಂದ ಹೆಲ್ಪ್ ಅಂದ್ರೆ ನನ್ನ ಹತ್ರ ಇರ್ತದೆ, ತಗೊಳ್ಳಿ. ಕಾಸು ಕೊಡ್ತೀರಾ? ಹೊಟ್ಟೆ ಹಸಿತದೆ ಅಂತೀರಿ, ಹೌದು. ದೇವ್ರು ನಮಗೂ ಎಲ್ಲಾರು ದಾರಿ ಕೊಡ್ಲಿ, ತಗೊಳ್ಳಿ ಊಟ ಮಾಡಿ. ನಿಜವಾಗ್ಲೂನಾ? ನಿಜವಾಗೂ ತಿನ್ನಿ. ಏನ್ ಯಜಮಾನ್ರೆ ಹಿಂಗ್ ಕೊಟ್ಬಿಟ್ರೆ ಕೇಳ್ದೆ ಇಟ್ಕೊನು? ಕೇಳ್ದೆಟ್ಗಲ್ಲ ಸರ್, ನಾವು ವಸ್ತು ಅಂದ್ರೆ ಯಾರು ದೇವ್ರು ಎಲ್ಲಾರು ಕೊಡಿಸ್ತಾರೆ. ತಗೊಳ್ಳಿ, ನನ್ನ ಹತ್ರ ದುಡ್ಡು ಇತ್ತು. ತಗೊಂಡು ಊಟ ಮಾಡಿ ಸರ್. ಇಲ್ಲ ಯಜಮಾನ್, ನಿಜವಾಗ್ಲೂ ನನ್ನ ಹತ್ರ ದುಡ್ಡಿತ್ತು, ನೀವೇನ್ ಹೇಳ್ತೀರಾ ಅಂತ ಕೇಳ್ದೆ. ನಮ್ಮ ಒಳ್ಳೆತನಕ್ಕೆ ದೇವ್ರು ಎಲ್ಲಾರು ದಾರಿ ಕೊಡ್ತಾರೆ. ಇಷ್ಟೊಂದು ಬೇಡ ಅಂತೀರಾ? ಇರ್ಲಿ, ನೀವು ಸಂಪಾದನೆ ಮಾಡಿರೋದದು. ಕಷ್ಟ ಇಲ್ವಾ ಯಜಮಾನ ಜೀವನ? ದೇವ್ರು ಯಾವತ್ತು ವಾಪಸ್ ತಗತ್ತಲ್ಲ, ಅವತ್ ಗಂಟ ಕಾಲ ಕಳಿ. ಅವರ ಈ ಮಾತು ಕೇಳಿ ನನಗಾಗಿದ್ ನೋವು ಅಷ್ಟಿಷ್ಟಲ್ಲ. ಯಾಕೋ ಗೊತ್ತಿಲ್ಲ, ದೇವರು ಒಳ್ಳೆ ಮನ್ಸನ್ನ ಬಡವ್ರಿಗೆ ಮಾತ್ರ ಕೊಟ್ಟಿರ್ತಾನೆ. ಆಶೀರ್ವಾದ ಇರ್ಲಿ ಯಜಮಾನ್ರೆ.